ಕಿರ್ಚೋದಿಲ್ಲ ಏರು ಧ್ವನಿಯಂತೂ ಅಲ್ಲವೇ ಅಲ್ಲ. ಕೋಗಿಲೆಯ ಕಂಠ ನಿರೂಪಣೆಗೆ ಹೇಳಿ ಮಾಡಿಸಿದಂತಹ ಧ್ವನಿ. 3 ದಶಕಕ್ಕೂ ಹೆಚ್ಚು ಕಾಲ ನಿರೂಪಣೆಯ ಲೋಕದಲ್ಲಿ ರಾಣಿಯಾಗಿ ಮೆರೆದಿದ್ದ ಕಂಠ, ಸಾವಿರಾರು ಕಾರ್ಯಕ್ರಮಗಳಲ್ಲಿ ಮಾರ್ಧನಿಸಿದ್ದ ಧ್ವನಿ ಪ್ರತಿದಿನ ಮೆಟ್ರೋದಲ್ಲೂ ರಿಂಗಿಣಿಸ್ತಿದೆ. ಪ್ರಯಾಣಿಕರಿಗೆ ಅವರವರ ನಿಲ್ದಾಣದಲ್ಲಿ ಇಳಿಸ್ತಾ ಇದ್ದ ಕಂಠಕ್ಕೆ ಇವತ್ತು ಬದುಕಿನ ಪ್ರಯಾಣ ಮುಗಿದಿದೆ. ಬೈಯಪ್ಪನಹಳ್ಳಿ ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು 1ನೇ ನಂಬರ್ ಪ್ಲಾಟ್ಫಾರ್ಮ್ ಅನ್ನು ಪ್ರವೇಶಿಸಲಿದೆ. ಅಟೆನ್ಷನ್ ಪ್ಲೀಸ್. ಮುಂದಿನ ನಿಲ್ದಾಣ ಮಹಾಕವಿ ಕುವೆಂಪು ರಸ್ತೆ. ಈಗ ಮಹಾಕವಿ ಕುವೆಂಪು ರಸ್ತೆಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬಾಗಿಲು ಎಡಕ್ಕೆ ತೆರೆಯಲಿದೆ. ಹೀಗೊಂದು ಅಶರೀರವಾಣಿ ಮೆಟ್ರೋ ಪ್ರಯಾಣಿಕರಿಗೆ ದಾರಿ ತೋರಿಸ್ತಿತ್ತು. ಆ ಅಶರೀರವಾಣಿಯ ಶರೀರ ಇವ್ರೇ ನೋಡಿ. ಅಪ್ಪಟ ಕನ್ನಡತಿ, ಕಂಚಿನ ಕಂಠದ ನಿರೂಪಕಿ, ಸ್ಪಷ್ಟ ಮತ್ತು ಸ್ವಚ್ಛ ಕನ್ನಡ, ಹಿತವಾದ ಕಂಠ, ಸೊಗಸಾದ ಉಚ್ಚಾರ. ಆ ನಿರೂಪಣೆ ಕೇಳೋಕೆ ಒಂಥರ ಮುದ. ಅಪರ್ಣಾ. ಮೆಟ್ರೋದಲ್ಲಿ ಮಾರ್ಧನಿಸುತ್ತೆ ಕನ್ನಡದ ಕಂಠ. ನಮ್ಮ ಮೆಟ್ರೋಗೆ ಧ್ವನಿಯಾಗಿರೋ ಅಪರ್ಣಾ. ಸಾವಿರಾರು ಕಾರ್ಯಕ್ರಮಗಳಿಗೆ ಧ್ವನಿಯಾಗಿದ್ದಂಥ ಅಪರ್ಣಾ ಅವರು ನಮ್ಮ ಮೆಟ್ರೋಗೂ ಇವತ್ತು ಧ್ವನಿಯಾಗಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ನಿಲ್ದಾಣಗಳ ಮಾಹಿತಿ ನೀಡ್ತಾ ದಾರಿ ತೋರಿಸ್ತಿದ್ದಾರೆ. ಮೆಟ್ರೋಗೆ ಅಪರ್ಣಾ ಧ್ವನಿ ಹೇಗ್ ಸೆಲೆಕ್ಟ್ ಆಯ್ತು ಅನ್ನೋ ಬಗ್ಗೆ ಅವರೇ ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ರು. ಒಂದ್ ದಿವಸ ನನಗೊಂದು ಕರೆ ಬಂತು. ಈಗ ಖಂಡಿತ ಒಂದು 10 ವರ್ಷದ ಹಿಂದೆನೇ ಆಗಿರ್ಬೋದು, 10-12 ವರ್ಷದ ಹಿಂದೆ. ನಿಮ್ಮ ಒಂದು ವಾಯ್ಸ್ ಬೇಕು. ಯಾವುದಕ್ಕೆ? ಮೆಟ್ರೋಗೆ. ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ಮದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ. ನಿಜ ಹೇಳಬೇಕಂದ್ರೆ ವಾಯ್ಸ್ ಸ್ಯಾಂಪಲ್ ಎಲ್ಲ ಕೊಡಬೇಕು ಆ ಥರ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಇಂಗ್ಲೀಷ್ ಪತ್ರಿಕೆ, ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದು. ಅದನ್ನು ಒಂದು ಮೇಲ್ ಕಳಿಸಿದ್ರು, ಈ ಥರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ, ಈ ಥರ ನೀವು ಒಂದು ಕಾಂಟ್ರಾಕ್ಟಿಗೆ ಸೈನ್ ಮಾಡಬೇಕು. ಖುಷಿ ಆಯಿತು ಸಹಜವಾಗಿ. ಇನ್ನು ಮೆಟ್ರೋದಲ್ಲಿ ತಮ್ಮ ಧ್ವನಿ ಹೇಗ್ ಕೇಳಿಸುತ್ತೆ ಅನ್ನೋ ಬಗ್ಗೆ ಅಪರ್ಣಾ ಅವರಿಗೆ ಭಾರೀ ಕುತೂಹಲ ಆಯಿತು. ಅದಕ್ಕಾಗಿ ಅಪರ್ಣಾ ಅವರು ಏನ್ ಮಾಡಿದ್ರು ಗೊತ್ತಾ? ಅವರೇ ಹೇಳಿದ್ದಾರೆ ಕೇಳಿ. ಒಂದು ಕುತೂಹಲ ಆಯಿತು, ಹೆಂಗೆ ಕೇಳತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ ಮೆಟ್ರೋ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG ರೋಡ್ ತನಕ ಹೋಗಿ, ಬನಶಂಕರಿಯಿಂದ MG ರೋಡ್ ತನಕ ಹೋಗಿ, MG ರೋಡಿಂದ ಬೈಯಪ್ಪನಹಳ್ಳಿಗೆ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತು ನನ್ನ ಧ್ವನಿ ಹೆಂಗೆ ಕೇಳುತ್ತೆ ಅಂತಲೇ ಹೋದ್ವಿ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನಿಸ್ತು. ರೈಲು ಈಗ ದಾಸರಹಳ್ಳಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಮೆಟ್ರೋಗೆ ಧ್ವನಿಯಾಗಿದ್ದ ಅಪರ್ಣಾ ಅಗಲಿಕೆಗೆ ನಮ್ಮ ಮೆಟ್ರೋ ಕೂಡ ಸಂತಾಪ ಸೂಚಿಸಿದೆ. ನಮ್ಮ ಮೆಟ್ರೋದಲ್ಲಿ ಅಪರ್ಣಾ ಧ್ವನಿ ಎಂದಿಗೂ ಜೀವಂತವಾಗಿರಲಿದೆ. ಅವರಿಗೆ ದೇವರ ವರದಾನದ ಧ್ವನಿ ಇತ್ತು. ನಮ್ಮ ಮೆಟ್ರೋ ಹಾಗೂ ತಮ್ಮ ಮಾಸದ ದನಿಗೂ ಇರುವ ನಂಟು ಎಂದಿಗೂ ಕಳಚದು ಅಂತ ಮೆಟ್ರೋ ತನ್ನ ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನ ಸೂಚಿಸಿದೆ. ಮತ್ತೊಂದೆಡೆ ಹೊಸದಾಗಿ ಸೇರ್ಪಡೆಯಾಗುವ ಮೆಟ್ರೋ ಲೈನ್ಗಳಲ್ಲಿ ಅಪರ್ಣಾ ಧ್ವನಿ ಬೇಕು, AI ಬಳಸಿ ಅಪರ್ಣಾ ಧ್ವನಿ ಇರುವ ಹಾಗೆ ಮಾಡಿ ಅಂತ ಪ್ರಯಾಣಿಕರು BMRCLಗೆ ಮನವಿ ಮಾಡಿದ್ದಾರೆ. BMTCಯಲ್ಲೂ ಅಪರ್ಣಾರದ್ದೇ ಕಂಠಸಿರಿ. ಮೆಟ್ರೋ ಮಾತ್ರವಲ್ಲ, ರಾಜ್ಯ ರಾಜಧಾನಿ ಮಂದಿಯ ಜೀವನಾಡಿ BMTCಗೂ ಅಪರ್ಣಾರೇ ಧ್ವನಿಯಾಗಿದ್ರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, BSNL, ಏರ್ಟೆಲ್ ಮೊದಲಾದ ಸಂಸ್ಥೆಗಳಿಗೂ ಅಪರ್ಣಾ ಧ್ವನಿ ನೀಡಿದ್ದಾರೆ. ಇನ್ನು ಅಪರ್ಣಾ ಅವರ ಜೊತೆ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಧನಿಯಾಗಿದ್ದಂತಹ ಶಂಕರ್ ಪ್ರಕಾಶ್ ಕಂಬನಿ ಮಿಡಿದಿದ್ದಾರೆ. ಸಾವಿರಾರು ಕಾರ್ಯಕ್ರಮಗಳನ್ನ ಒಟ್ಟಿಗೆ ಮಾಡಿದ್ದೇವೆ,
ಅಪರ್ಣಾ ಅವರ ಸಾವು ದೊಡ್ಡ ನಷ್ಟ ಅಂತ ಭಾವುಕರಾದ್ರು. ಆದರೆ ಡೆಫಿನೆಟ್ಲಿ ವಿ ವಿಲ್ ಮಿಸ್ ಸಚ್ ಎ ಪರ್ಸನಾಲಿಟಿ, ಲೆಜೆಂಡ್ ಅಂತಲೇ ಹೇಳಬೇಕು. ಒಂದು ನಿರೂಪಣಾ ಕ್ಷೇತ್ರದಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕಿ ಇದನ್ನು ಸಹ ಒಂದು ವೃತ್ತಿಪರವಾಗಿ ತೆಗೆದುಕೊಂಡು ಜನರ ಮನಸ್ಸಿನಲ್ಲಿ ನಾವು ಶಾಶ್ವತವಾಗಿ ನೆಲೆಯಾಗಬಹುದು ಅನ್ನೋದನ್ನು ಅಪರ್ಣಾ ಅವರು ತೋರಿಸಿದ್ದಾರೆ ಅಂತಲೇ ಹೇಳಬೇಕು. ಈ ಬರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಗಮನಿಸಿದ್ರೆ ಅವರು ಕನ್ನಡಿಗರ ಹೃದಯದಲ್ಲಿ ಅಜರಾಮರರಾಗಿ ಇರ್ತಾರೆ, ನಿರಂತರವಾಗಿರ್ತಾರೆ. ಅವರೇ ಒಬ್ಬ ಸ್ಫೂರ್ತಿಯ ಸೆಲೆಯಾಗಿ ಇನ್ನಷ್ಟು ಜನ ಹೆಚ್ಚು ಹೆಚ್ಚು ಅಪರ್ಣಾ ಅವರು ಬರಲಿ, ಆ ನಿರೂಪಕರು ಬರಲಿ ಅನ್ನೋದೇ ಹಾರೈಕೆ. 9,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿರುವ ಅಪರ್ಣಾ ಅವರ ಸಾಧನೆ ನಿಲುಕದ್ದು. ನಿರೂಪಣೆ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ಅಪ್ಪಟ ಕನ್ನಡದ ನಿರೂಪಕಿ ಅಪರ್ಣಾ ಇವತ್ತು ನೆನಪು ಮಾತ್ರ. ಅಪರ್ಣಾ ಶರೀರ ಇಹಲೋಕವನ್ನ ತ್ಯಜಿಸಿರಬಹುದು, ಆದ್ರೆ ಅಪರ್ಣಾ ಅವರ ಶಾರೀರ ನಮ್ಮೊಂದಿಗೇ ಇರಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.